ಸರ್ಕಾರದ ಸಮಯದಲ್ಲಿ ಏನೇ ಕೆಲಸಗಳು ಅದಕ್ಕೆ ಉತ್ತರ ಕೊಟ್ಟರೆ ಅಧ್ಯಕ್ಷ ಈ ಕಡೆ ಈ 3 ವರ್ಷದಾಗೆ ಯಾವುದೂ ಕೂಡ ₹1 ಕೂಡ ಅನುದಾನ ಬಿಡುಗಡೆ ಆಗಿಲ್ಲ. ಯಾವುದೂ ಕೆಲಸ ಪ್ರಾರಂಭ ಆಗಿಲ್ಲ. ನಮ್ಮ ಸರ್ಕಾರ ಇದ್ದಂಥ ಸಮಯದಲ್ಲಿ ಲೇಂಗ್ಟಿ ಮತ್ತು ಬೆಳಂಗಿ ಮತ್ತು ಕಾಜಾ ಕಾಟನ್ನಲ್ಲಿ ಆಲ್ರೆಡಿ ಟೆಂಡರ್ ಆಗಿ ಕೆಲಸ ಸ್ಟಾರ್ಟ್ ಆಗಿತ್ತು ಅಧ್ಯಕ್ಷರೇ. ಅದರಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಬರೋದ್ರಿಂದ ಇನ್ನೂ 1 ಕೋಟಿ ಹೆಚ್ಚಿಗೆ ಬೇಕಂತೇಳಿ ಕೆಲಸ ಕಾಂಟ್ರಾಕ್ಟರ್ ಬಂದ್ ಮಾಡಿದ್ಮ್ಯಾಗ ಅದಕ್ಕೆ ಹೊಳ್ಳಿ ಸಚಿವರ ಹತ್ರ ನಾನು ಕೂಡ 2-3 ಸರ್ತಿ ವಿಸಿಟ್ ಮಾಡಿದ್ದೀನಿ, ಕೊಟ್ಟಿದ್ದೀನಿ, ಮಾಡಿಕೊಡ್ತೀನಿ ಅಧ್ಯಕ್ಷರು. ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಅವು ಗ್ರಾಮಗಳಿಗೆ ಹೋಗ್ಲಿಕ್ಕೆ ರಸ್ತೆಗಳೇ ಇಲ್ಲಿಗೆ ಅವು ಕೆಲಸ ಮಾಡಿದ್ರೆ ಮಾತ್ರ ಅಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಅನೇಕ ರೈತರು ಜಮೀನುಗಳಲ್ಲಿ ಇರೋದ್ರಿಂದ ಸಮಸ್ಯೆ ಬಹಳ ಆಗ್ತಾಯಿದೆ ಅಧ್ಯಕ್ಷರೇ. ಆದಷ್ಟು ಬೇಗನ ಹಿಂದಾಗಿದ್ದಂಥ ಕೆಲಸಗಳು ಇವೆಲ್ಲ ಆಲ್ರೆಡಿ ಕೆಲವು ಟೆಂಡರ್ ಆಗಿದೆ, ಕೆಲವು ಟೆಂಡರ್ ಪ್ರೊಸೀಜ್ ಆಗಿದೆ ಅಧ್ಯಕ್ಷ. ನಾವು ಸಚಿವರಿಗೆ ಹೋಗಿ ಕೂಡ 2-3 ಸರ್ತಿ ಭೇಟಿಯಾಗಿ ಬಂದಿದ್ದೀನಿ. ಆದಷ್ಟು ಬೇಗ ಕೆಲಸ ಕ್ಲಿಯರ್ ಮಾಡಿಕೊಟ್ರು ಮುಂದಿನ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ರೈತರಿಗೂ ಕೂಡ ಅನುಕೂಲ ಆಗ್ತದೆ ಅಂತ ಮುಖಾಂತರ ಕೇಳಕ್ಕೆ ಬಯಸ್ತೇನೆ. ಮತ್ತು ಈ 3 ವರ್ಷದ ಯಾವುದೂ ಕೂಡ ₹1 ಅನುದಾನ ಬಿಡುಗಡೆ ಆಗಿಲ್ಲ ಅಧ್ಯಕ್ಷರೇ. ಅದ್ರಿಗೆ ಲೆಂಗ್ಟಿ ಮತ್ತು ಬೆಳಂಬಿ ಒಂದೇ ಪ್ಯಾಕೇಜ್ನಲ್ಲೇ ಟೆಂಡರ್ ಆಗಿತ್ತು ಅಧ್ಯಕ್ಷರದು. ಅದು ಬಿಟ್ಟು ಕಾಜಾ ಕಾಟನ್ನಲ್ಲಿ ಆಡುಗೂಡ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗಿತ್ತು. ಅದೇನು ಎಸ್ಟಿಮೇಟ್ ಸರಿಯಾಗಿಲ್ಲ, ಇನ್ನೂ 1 ಕೋಟಿ ಅದಕ್ಕೆ ಅಡಿಷನಲ್ ಬೇಕಂತ ಹೇಳಿ ಕಾಂಟ್ರಾಕ್ಟರ್ ಕೆಲಸ ಅಷ್ಟಕ್ಕೆ ಬಂದ್ ಮಾಡಿ ತಮ್ಮ ಹತ್ರ ನಾನು ಕೂಡ 2 ಸರ್ತಿ ಬಂದು ಭೇಟಿಯಾಗಿ ಹೋಗಿದ್ದೀನಿ. ತಾವು ಅದು ರಿವೈಸ್ ಎಸ್ಟಿಮೇಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಕೂಡ ಭೇಟಿಯಾಗಿ 3 ವರ್ಷ ಆಯಿತು, ಇನ್ನೂ ತನಕ ಯಾವುದೂ ಕೂಡ ಪ್ರೊಸೀಜರ್ ಆಗಿಲ್ಲ. ಅದ್ರ ಜೊತೆಯಲ್ಲಿ ಇದ್ದೀವೆಲ್ಲ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳೆಲ್ಲ ಮೊನ್ನೆ ಎಲ್ಲ ಫ್ಲಡ್ ಬಂದು ಎಲ್ಲ ಡ್ಯಾಮೇಜ್ ಆಗಿ ಹೋಗಿದೆ. ಅವು ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಗೇಟ್ಗಳು ಹಾಕಬೇಕು, ರಬ್ಬರ್ಗಳು ಹಾಕಬೇಕು, ಅದು ಕೂಡ ಕೇಳಿದ್ರೆ ಯಾವುದೂ ₹1 ಅನುದಾನ ಇಲ್ಲ ನಮ್ಮ ಹತ್ರ ಅಂತ ಎಲ್ಲ ನೀರು ಖಾಲಿಗೆ ಹೋಗ್ತಾ ಇದೆ. ಎಲ್ಲ ದಿನನಿತ್ಯ ರೈತರು ಕೂಡ ನನಗೆ ಕೂಡ ಫೋನ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ಎಲ್ಲ ರಿಪೇರಿ ಮಾಡಿಕೊಡ್ಬೇಕು, ಗೇಟ್ಗಳು ಹಾಕಲಿ ತಮ್ಮ ಮುಖಾಂತರ ಆದೇಶ ಮಾಡ್ಬೇಕಂತ ಮುಖಾಂತರ ಕೇಳಕ್ಕೆ ಬಯಸ್ತಾ ಇದ್ದೇನೆ.